ಇಂದಿನ ನೀತಿಕತೆ ಆನೆ ಮತ್ತು ಗೆಳೆಯರ ಕತೆ. ಒಂಟಿ ಆನೆಯು ಸ್ನೇಹಿತರನ್ನು ಹುಡುಕುತ್ತಾ ಕಾಡಿನಲ್ಲಿ ನಡೆದಾಡಿತು. ಆಗ ಅದು ಮರದ ಮೇಲೆ ಕುಳಿತಿದ್ದ ಕೋತಿಯನ್ನು ಗಮನಿಸಿತು ಮತ್ತು ನಾವು ಸ್ನೇಹಿತರಾಗಬಹುದೇ ಕೋತಿ ಎಂದು ಕೇಳಿತು. ಕೋತಿ, ನೀನು ದೊಡ್ಡವನು ಮತ್ತು ನನ್ನಂತೆ ಮರದಿಂದ ಮರಕ್ಕೆ ಜಿಗಿಯಲು ಸಾಧ್ಯವಿಲ್ಲ, ಹಾಗಾಗಿ ನಾನು ನಿನ್ನ ಸ್ನೇಹಿತನಾಗಲು ಸಾಧ್ಯವಿಲ್ಲ ಎಂದು ಉತ್ತರಿಸಿತು. ಬೇಸರಗೊಂಡ ಆನೆಯು ಮುಂದೆ ಸಾಗಿದಾಗ ದಾರಿಯಲ್ಲಿ ಸಾಗುತ್ತಿದ್ದ ಮೊಲವನ್ನು ಕಂಡಿತು. ಆನೆಯು ಮೊಲವನ್ನು, ನಾವು ಸ್ನೇಹಿತರಾಗಬಹುದೇ ಮೊಲ ಎಂದು ಕೇಳಿತು. ಮೊಲವು ಆನೆಗೆ, ನೀವು ನನ್ನ ಬಿಲದೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ, ಆದ್ದರಿಂದ ನೀವು ನನ್ನ ಸ್ನೇಹಿತರಾಗಲು ಸಾಧ್ಯವಿಲ್ಲ ಎಂದು ಉತ್ತರಿಸಿತು. ನಂತರ ಆನೆಯು ಕಪ್ಪೆಯನ್ನು ಭೇಟಿಯಾಗುವವರೆಗೂ ಮುಂದುವರಿಯಿತು ಮತ್ತು ಆನೆಯು ಕಪ್ಪೆಯನ್ನು ಅದೇ ರೀತಿ ಪ್ರಶ್ನಿಸಿತು. ಕಪ್ಪೆ, ನೀನು ನನ್ನ ಸ್ನೇಹಿತನಾಗುತ್ತೀಯಾ? ಕಪ್ಪೆ ಉತ್ತರಿಸಿತು, ನೀವು ತುಂಬಾ ಭಾರವಾಗಿದ್ದೀರಿ, ನೀವು ನನ್ನಂತೆ ನೆಗೆಯಲು ಸಾಧ್ಯವಿಲ್ಲ, ಕ್ಷಮಿಸಿ, ಆದ್ದರಿಂದ ನೀವು ನನ್ನ ಸ್ನೇಹಿತರಾಗಲು ಸಾಧ್ಯವಿಲ್ಲ ಎಂದು ಉತ್ತರಿಸಿತು. ಆನೆಯು ತನ್ನ ದಾರಿಯಲ್ಲಿ ಸಿಗುವ ಎಲ್ಲ ಪ್ರಾಣಿಗಳನ್ನು ಕೇಳುವುದನ್ನು ಮುಂದುವರಿಸಿತು, ಆದರೆ ಎಲ್ಲರಿಂದಲೂ ಇಲ್ಲ ಎಂಬ ಉತ್ತರ ದೊರೆಯಿತು. ಮರುದಿನ ಆನೆ ಎಲ್ಲ ಕಾಡಿನ ಪ್ರಾಣಿಗಳು ಭಯದಿಂದ ಓಡುತ್ತಿರುವುದನ್ನು ಕಂಡಿತು. ಏನಾಗುತ್ತಿದೆ ಎಂದು ಕೇಳಲು ಆನೆಯು ಕರಡಿಯನ್ನು ನಿಲ್ಲಿಸಿತು ಹಾಗೂ ಕಾಡಿನಲ್ಲಿ ಏನಾಗುತ್ತಿದೆ, ಏಕೆ ಎಲ್ಲರೂ ಓಡಿ ಹೋಗುತ್ತಿದ್ದಾರೆಂದು ಪ್ರಶ್ನಿಸಿತು. ಆಗ ಕರಡಿಯು, ಹುಲಿ ಎಲ್ಲ ಸಣ್ಣ ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತಿದೆ ಎಂದು ತಿಳಿಸಿತು. ಆನೆಯು ಇತರ ಪ್ರಾಣಿಗಳನ್ನು ಉಳಿಸಲು ಬಯಸಿತು, ಆದ್ದರಿಂದ ಅದು ಹುಲಿಯ ಬಳಿಗೆ ಹೋಗಿ, ದಯವಿಟ್ಟು ನನ್ನ ಸ್ನೇಹಿತರನ್ನು ಬಿಟ್ಟುಬಿಡಿ, ಅವರನ್ನು ತಿನ್ನಬೇಡಿ ಎಂದು ವಿನಂತಿಸಿತು. ಆದರೆ ಹುಲಿ ಆನೆಯ ಮಾತನ್ನು ಕೇಳಲಿಲ್ಲ. ಅದು ಆನೆಗೆ ತನ್ನ ಕೆಲಸವನ್ನು ನೋಡಿಕೊಳ್ಳಲು ಹೇಳಿತು. ಬೇರೆ ದಾರಿ ಕಾಣದೆ ಆನೆ ಹುಲಿಯನ್ನು ಒದ್ದು ಹೆದರಿಸಿ ಓಡಿಸಿತು. ಇದನ್ನು ನೋಡಿದ ಇತರ ಪ್ರಾಣಿಗಳು ಆನೆಯ ಬಳಿ ಬಂದು, ನಮ್ಮನ್ನು ಕ್ಷಮಿಸು ಹಾಗೂ ಇಂದಿನಿಂದಲೇ ನಾವೆಲ್ಲರೂ ನಿನ್ನ ಗೆಳೆಯರಾಗುತ್ತೇವೆಂದು ಆನೆಯ ಜೊತೆ ಗೆಳೆತನ ಮಾಡಿಕೊಂಡವು. ಕಥೆಯ ನೀತಿ: ವ್ಯಕ್ತಿಯ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಮುಖ್ಯ. ಕತೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಈ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನು ಮರೆಯದಿರಿ. ಮುಂದಿನ ಕಥೆಯಲ್ಲಿ ಮುಂದಿನ ಶುಕ್ರವಾರ ಭೇಟಿ ಮಾಡೋಣ.